ಲೇ ನಿಂದು ಬರೀ ಎಲ್ಲ ಅರ್ಧಂಬರ್ಧ ಕೆಲಸ ನೋಡು. ಯಾಕ್ರಿ ನಾನೇನು ಮಾಡಿದೆ? ಟಿಫನ್ ಎಲ್ಲ ಮಾಡಿಲ್ಲೇನು? ಹೊಟ್ಟೆ ತುಂಬೈತಿ ಈಗ ಮತ್ತೆ ಇಂಥವೆಲ್ಲ ಮಾತು ಬರ್ತಾವೆ ನನಗೆ. ಟಿಫನ್ ಮಾಡ್ಕೊಟ್ಟು ಟಿಫನ್ ಆದ್ಮೇಲೆ ದಿನ ಚಾ ಮಾಡ್ತಿದ್ದೆ, ಚಾ ಯಾರು ಮಾಡ್ಕೊಡ್ತಾರೆ? ಬೆಳಗ್ಗೆಯಿಂದನೂ ಒಂದು 2-3 ಸರಿ ಕೊಡ್ತೀರಿ. ಬೆಳಗ್ಗೆ ಎದ್ದು ಕೂಡಲೇ ಒಂದು, ಆಮೇಲೆ ಟಿಫನ್ ಏನೋ ಆಗಿಲ್ಲ ಅಂತ ಒಂದ್ಸರಿ ಕೊಡ್ತೀರಿ. ಈಗ ಮತ್ತೇನು ಆಗಂಗಿಲ್ಲ ಬಿಡಿ. ಬಟ್ ಆಗಲೆಲ್ಲ ಚಾ ಮಾಡಂಗಿಲ್ಲ. ಬೆಳಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ಅಷ್ಟೇ ಮಾಡೋದು. ಬಟ್ ಬೆಳಗ್ಗೆನ ಚಾನ ಮಾಡಂಗಿಲ್ಲ. ಸುಮ್ಮನೆ ರಾಗಿ ತೊಗೊಂಬಂದ್ಬಿಡ್ರಿ, ರಾಗಿ ಗಂಜಿ ಮಾಡಿಬಿಡ್ತಾನೆ. ಬೆಳಗ್ಗೆ ರಾಗಿ ಗಂಜಿ, ಸಾಯಂಕಾಲ ಒಂದೇ ಟೈಮ್ ಅಷ್ಟೇ ಚಾ ಮಾಡೋದು. ಇನ್ಮೇಲೆ ಆಗಲೆಲ್ಲ ಚಾ ಮಾಡಿಕೊಡು, ಮಧ್ಯಾಹ್ನ ಒಂದ್ಸರಿ ಕೇಳೋದು, ಸಾಯಂಕಾಲ ಒಂದ್ಸರಿ ಕೇಳೋದು, ಎದ್ದು ಕೂಡಲೇ ಚಾ ಮಾಡೋದು ಇಲ್ಲಿ ನೋಡ್ರಿ. ಈಗ ಹೇಳಕತ್ತೆ ನಾನು. ಅಯ್ಯ ಅದ್ಯಾರ ಗಂಜಿ ಕುಡಿತಾರ? ರಾಗಿ ಗಂಜಿನ ಮುಂದೆ ಕುಡಿಯೋದಿದ್ದದ ನನಗೆ ಅದೆಲ್ಲ ಗೊತ್ತು ನೋಡಿ. ಎಲ್ಲ ತಂದಾಕದ್ ನಾನು ಮಾಡ್ಕೊಡೋಕೆ ನಿನಗೆ. ನಾನು ಕೇಳಿದಾಗಷ್ಟೇ ಚಾ ಮಾಡ್ಕೊಡ್ಬೇಕು. ರಾತ್ರಿ 12 ಗಂಟೆ ಕೇಳಿದ್ರು ಮಾಡ್ಕೊಡ್ಬೇಕು, ಮಧ್ಯಾಹ್ನ 12 ಗಂಟೆ ಕೇಳಿದ್ರು ಮಾಡ್ಕೊಡ್ಬೇಕು, ಸಾಯಂಕಾಲ ಕೇಳಿದ್ರು ಮಾಡ್ಕೊಡ್ಬೇಕು, ಬೆಳಗ್ಗೆ ಕೇಳಿದ್ರು ಮಾಡ್ಕೊಡ್ಬೇಕು ಅಷ್ಟೇ. ಆಗಂಗಿಲ್ಲ ರೀ, ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ ನೋಡು. ಸಕ್ರೆ ರೇಟ್ ಕೇಳಿರ ಎಷ್ಟು ಜಾಸ್ತಿ ಆಗೈತಿ? ಸಕ್ರೆ 40-45 ಇದ್ದಿದ್ದು ಒಮ್ಮಟಿಗೆ 75-80-85 ಹೋಗೈತಿ. ಬೆಲೆ ಚಾ ಮಾಡ್ಕೊಡಂಗಿದ್ದು ನನಗೆ. ಬೆಲ್ಲನೂ ಏನು ಕಡಿಮೆ ಇಲ್ಲಪ್ಪ, ಬೆಲ್ಲನೂ ಹಂಗಾಗೈತಿ. ಬೆಲ್ಲನೂ 75-80 ಆಗಿರೋದು. ಏನೋ 5 ರೂಪಾಯಿ 10 ರೂಪಾಯಿ ಹೋಗ್ರಿ, 20 ರೂಪಾಯಿ ಜಾಸ್ತಿ ಮಾಡ್ತಾರ. ಡಬಲ್ 40 ಇದ್ದು ಒಮ್ಮಟಿಗೆ 80-85 ಮಾಡ್ತಾರಂದ್ರೆ ಏನು ಚಾ ಕುಡಿಬೇಕಾ? ಹೋಗ್ರಿ, ಸಕ್ಕರೆ ಅಷ್ಟೇ ರೇಟ್ ಆಗೈತಿ, ಬೆಲ್ಲ ಚಾ ಮಾಡ್ಕೊಳ್ಳೋಣಂದ್ರೆ ಬೆಲ್ಲನೂ ಹಂಗೆ ರೇಟ್. ಇನ್ನೇನು ಚಾಕೆ ಏನು ಸಕ್ರೆಗೆ ಬೆಲ್ಲ ಏನು ಹಾಕಿದಂಗೆ ಬರೀ ಚಾಪುಡಿ ಹಾಕಿ ಕುಡಿಬೇಕು ನೋಡಷ್ಟೇ. ಹೌದಾ? ನನಗೆ ಗೊತ್ತಾಗಿಲ್ಲ ನೋಡು. ನಿಮಗೆ ಇಂಥದ್ದೆಲ್ಲ ಯಾವಾಗ ಗೊತ್ತಾಕತಿ ಹೇಳಿ? ಮನೆಗೆ ಹೊರ ಒಂದು ಕಿರಾಣಿ ಏನೋ ತಂದ್ರೆ ಗೊತ್ತಾಕತಿ. ನಿಮ್ಮದೇ ರೇಟು ಹೆಚ್ಚು ಕಮ್ಮಿ ಆಗಿದ್ದು ಏನು ಗೊತ್ತಾಗಿಲ್ಲ. ಅದ ಬಾರ್ನಾಗಿಂದು ಒಂದು ಯಾವ್ದಾರ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಆಗಲಿ ಕಮ್ಮಿ ಆಗಿಲ್ಲ ನೋಡು, ದೌಡ್ ಬಂದು ನಿಮ್ಗೆ ಕಿವಿಗೆ ಮುಟ್ಬಿಡ್ತಾವೆ. ಏಯ್ ಅದೇನಂತಾರಲ್ಲ, ಕೊಕ್ಕಣ ಸುತ್ತ ಮೇಲೆ ಯಾರು ಬಂದ್ರು ಅಂತಂದು. ನಾನು ಏನು ಮಾತಾಡಿದ್ರು ಎಲ್ಲ ತಗೊಂಡೋಗ್ರಿ, ಅದಕ್ಕೆ ಇರ್ತೀನಿ ನೋಡಿ. ನೀನಂತರು ಸುಮ್ಕೂರ್ಗ ಬೆಳಗ್ಗೆ ಅದು ಏನು ಸುದ್ದಿ ತೆಗಿತಿ? ನಾನು ಎಷ್ಟು ಸಲ ಮರ್ತಿರ್ತಾನೆ, ಅದನ್ನ ಬಿಟ್ಬಿಡ್ಬೇಕಂದು ತೀರ್ಮಾನ ಮಾಡಿರ್ತಾನೆ. ನಿನ್ನ ಮತ್ತೆ ಏನಾರಾಗಿ ಮತ್ತೆ ಅದನ್ನ ನೆನ್ಪು ಮಾಡಿಬಿಡ್ತಿ, ಮತ್ತೆ ನನಗೆ ಅದು ಬಿಡೋಕ್ಕಾಗಂಗಿಲ್ಲ. ಅಯ್ಯ ಬಾರಿ ಬಿಡ್ಬೇಕನ್ನೋರಿದ್ರ ಮುಂದೆ ತಂದಿಟ್ರು ಕುಡಿಯಂಗಿಲ್ಲ. ನೀವು ನೆನ್ಪು ಮಾಡ್ಕೊಡ್ಲೆ ಹೋಗಿ ಕುಡಿಯಂಗೆ ಆಗ್ಬಿಡ್ತೈತನ. ಎದಕ್ಕಿಂತ ನಾಟಕ ಮಾಡ್ತೀರಿ ಬಿಡ್ರಿ. ಮದುವೆ ಆಗಿ 30-40 ವರ್ಷ ಆಗಕ್ಕೆ ಬಂತು, ನಿಮ್ದೆಲ್ಲ ನೋಡೇ ನಾನು. ಮತ್ತು ನನ್ನ ಮುಂದೆ ಹೊಸ್ದಾಗಿ ಏನು ಹೇಳಕ್ಕೆ ಬರಬೇಡ್ರಿ. ಏನು ಸಿತಕ್ಕ ಬೆಳಗ್ಗೆನ ಅಣ್ಣಾರ ನೀನು ನಮ್ಮ ಬಾಯ್ ಮಾಡ್ಕಿಂತ ಕುಂತ್ಬಿಟ್ಟಿರಲ್ಲ ಹೊರಗೆ. ಬಾರ ಗೌರಕ್ಕ ಬಾ. ಏನೋ ಅಪರೂಪ ಆಗ್ಬಿಟ್ಟು ನೋಡವ, ಮಾತಾಡೋಕ್ಕೂ ಸಿಗಂಗಿಲ್ಲ ಏನಿಲ್ಲ. ಭಾಳ ಬ್ಯುಸಿ ಆಗಿಬಿಟ್ಟು ಬಿಡವ. ನಮ್ಮಂಥ ಗೆಳತಿಯರು ಎಲ್ಲೇನು ಬರ್ತಾರವ ನಿಮಗೆ? ಅಯ್ಯ ಏನು ಬಿಸಿನೇ ಏನು ಬಿಡವ. ನಮ್ಮ ಅಣ್ಣವ್ರು ಅದ ಏನೋ ಗಿರ್ಜಿ ಹೇಳಿದ್ಲಂತೆ ಮೊನ್ನೆ, ಏನೋ ಒಂದು ಹೊಲಕ್ಕೆ ಸೈನ್ ಮಾಡ್ಬೇಕಾಗಿತ್ತು, ಅದಕ್ಕೆ ಅಷ್ಟು ಮಾಡ್ತಾರಂದು. ಏನು ಮಾಡಲಿ, ಅವ್ರ ಕಡೆ ಒಂದು ಆಸ್ತಿ ಹೊಲ ಸಂಬಂಧ ಏನು ಜಗಳ ಮಾಡೋಕೆ ಹೋಗಲಿ ಅಥವಾ ಹೆಂಗಾರ ಹಾಳಾಗೋಗ್ಲಿ. ನಾನಂತರೂ ಅವ್ರಿಲ್ಲ ಅಂತ ತಿಳ್ಕೊಂಬಿಟ್ಟಿದ್ದೆ, ಅವ್ರು ಮಾತಾಡ್ಸ್ಲಿದ್ದಕ್ಕೆ. ಅದಕ್ಕೆ ಈಗ ನಾನು ಆಸೆ ಐತೆ ನಂಗೆ ಯಾಕೆ ಇದು ಮಾಡಲಿ, ನನ್ನ ಮನಸ್ಸಿನಾಗ ಹೇಳ್ಬೇಕಂದ್ರೆ ಅದೇ ನಾನೇನು ಮರ್ತಾ ಬಿಟ್ಟಿದ್ದೆ, ಏನೂ ಸಿಗಂಗಿಲ್ಲ ಅಂತಂದು. ಈಗ ಅದ್ರ ಸಂಬಂಧ ಯಾಕೆ ಜಗಳ ಮಾಡ್ಕೊಂತ ಕುಂದಿರಲಿ, ಅವ್ರು ಬಂದ್ರು ಅಷ್ಟ ಬಿಟ್ಟು ಅಷ್ಟ ಅಂತಂದೇಳಿ ಹೋಗಿ ಸೈನ್ ಮಾಡಿ ಬಂದೆ ನೋಡತ್ತೆ. ಹೆಂಗಾರ ಮಾಡ್ಕೊಂಡಿಲ್ಲ ಅಂದು ನನಗರ ಇಲ್ಲಿ ಏನು ಕಮ್ಮಿ ಆಗೈತವ. ಗಂಡನೆಲ್ಲ ಚೆನ್ನಾಗಿ ನೋಡ್ಕೊಂತ, ಹಳೇನೂ ಎಲ್ಲ ಚೆನ್ನಾಗದಾನ. ಇನ್ನೇನು ಬೇಕು ಹೇಳು? ಅದು ಒಂದು ಹೊಲದ ಸಲುವಾಗಿ ಯಾಕವ ನಾ ಕೆಟ್ಟಕ್ಕೆ ಆಗ್ಬೇಕು? ಹೋಗ್ಲಿ ಬಿಡ ತಗ. ತವ್ರ ಮನೇದು ಹೆಂಗಿದ್ರು ತಗೋಬೇಕು ಅನಿಸ್ತತಿ. ಮತ್ತು ಹಿಂಗೆ ತೀರಾ ಮಕ ಇದು ಮಾಡ್ಕೊಂಡು ಅವರ ಪ್ರೀತಿಯಿಂದ ಕೊಟ್ಟರೆ ಚೆನ್ನಾಗವ. ನಾವು ಜಗಳ ಮಾಡ್ಕೊಂತ ತಗೊಂಡ್ರೆ ಅದ್ರ ಖುಷಿಯಾರ ಏನಿರ್ತೈತಿ? ಹೋಗ್ಲಿ ಬಿಡ ತಗ. ನಿನ್ಗಾರ ದೇವ್ರು ಏನು ಕಮ್ಮಿ ಮಾಡ್ಯಾನ? ಹೌದು, ನೀವೇನು ಮಾತಾಡ್ಕೊಂತ ಕುಂತ್ಬಿಟ್ಟಿರಲ್ಲ ಹೊರಗೆ? ಯಾಕೆ ಅಣ್ಣರು ಹೋಗಿಲ್ಲ ಏನು ಒಂದು ಕಡೆ? ಇಲ್ರಿ ಗೌರಕ್ಕರೆ, ಒಂದಿಟ್ಟು ಚಾ ಮಾಡ್ಕೊಡು ಅಂದ್ರೆ ಎಷ್ಟು ಮಾತಾಡ್ತಾವ್ರಿ? ಅಯ್ಯೋ ಹಂಗಲ್ ಬಿಡ ಗೌರಕ್ಕ. ಇವರು ಬೆಳಗ್ಗೆ ಐತಲ್ಲ ಎದ್ದು ಕೂಡಲೇ ಒಂದ್ಸರಿ ಚಾ, ಮತ್ತು ಟಿಫನ್ ಲೇಟ್ ಆಗತ್ತಂದ್ರೆ ಅವಾಗ ಒಂದು 5 ನಿಮಿಷ ಚಾ ಮಾಡ್ಕೊಡು ಏನಾಗಲ್ಲ ಅಂತಾರೆ. ಅವಾಗ ಒಂದ್ಸರಿ ಮತ್ತು ಟಿಫನ್ ಆದ್ಮೇಲೆ ಒಂದ್ಸರಿ, ಮತ್ತೆ ಅವಾಗ ನಡು 11 ಗಂಟೆ 12 ಸುಮಾರು ಬಂದ್ರೆ ಮತ್ತು ಅವಾಗ ಒಂದ್ಸರಿ ಚಾ ಮಾಡ್ತಾರೆ. ಮತ್ತು ಸಾಯಂಕಾಲ ಒಂದ್ಸರಿ, ಮತ್ತು 3-4 ಗಂಟೆಗೆ ಮತ್ತೆ ಒಂದ್ಸರಿ, ರಾತ್ರಿ ಮತ್ತು 8 ಸುಮಾರು ಮಕ್ಕಳಬೇಕಾರೆ ಅವಾಗ ಊಟ ಲೇಟ್ ಆಗ ಮತ್ತು ಅವಾಗ ಒಂದ್ಸರಿ, ಏನಿಲ್ಲ ಅಂದರೆ 7-8 ಸರಿ ಚಾ ಕುಡಿತಾರೆ. ಈಗ ಗೊತ್ತೈತಲ್ಲ ನಿನಗೆ ಸಕ್ಕರೆ ರೇಟ್ ಎಷ್ಟು ಜಾಸ್ತಿ ಆಗೈತೆ, ಅದಕ್ಕೆ ಚಾ ಮಾಡಂಗಿಲ್ಲ. ಬಟ್ ಆಗಲ್ಲ, ಬೆಳಗ್ಗೆನ ಅದು ಯಾವ್ದಾರು ಗಂಜಿ ಮಾಡಿಬಿಡ್ತಾನೆ, ಗಂಜಿ ಕುಡಿದ್ಬಿಟ್ರೆ ಸಾಯಂಕಾಲ ಒಂದೇ ಸರಿ ಚಾ ಮಾಡ್ತಾನೆ ಅಂತ ಹೇಳಕತ್ತೀನಿ. ಅದನ್ನ ಮಾತಾಡ್ಕೊಂತ ಕುಂತಿದ್ದೀವಿ ನಾವು. ಅದಕ್ಕೆ ಬೆಲ್ಲ ಚಾ ಮಾಡೋದಂತಾರೆ. ಬೆಲ್ಲ ಏನು ಕಮ್ಮಿ ಆಗೈತೆ? ಬೆಲ್ಲನ ಹಂಗೆ ಸಕ್ಕರೆ ಬೆಲ್ಲ ಯಾವ್ದಾರ ಒಂದು ಜಾಸ್ತಿ ಮಾಡಬೇಕು. ಇವ್ರು ಹಂಗಲ್ಲ, 2 ಡಬಲ್ ಹೆಚ್ಚಿಗೆ ಮಾಡಿದ್ರೆ ಏನು ಮಾಡ್ಬೇಕು ಏನು? ಹೌದು ನೋಡ. ನಾನು ಈಗ ಅಂಗಡಿಗೆ ಹೋಗಿದ್ದೆ, ಸಕ್ಕರೆ ತಗೊಂಬಂದ್ರಾತಂದು. ಸಕ್ಕರೆ ಒಮ್ಮಟಿಗೆ 45 ಇದ್ದದ್ದು 85-90 ಹೇಳಕತ್ತಾರೆ ಇಲ್ಲಿ. ಅಲ್ಲೆಲ್ಲ ಕಮ್ಮಿ ಇಲ್ಲಿ. ಮತ್ತು ಹಳ್ಳಿ ಒಳಗೆ 1-2 ಅಂಗಡಿ ಇಟ್ಕೊಂಡಿರ್ತಾರೆ. ಮತ್ತು ಅವ್ರು ಹೇಳಿದ ರೇಟೇ ತಗೋಬೇಕಲ್ಲ ನಾವು. 85-90 ಹಿಂಗೆ ಅನ್ನಕತ್ತಿದ್ರ. ಏನು ಕಮ್ಮಿ ಹೆಚ್ಚು ಕಮ್ಮಿ ಜಾಸ್ತಿ ಮಾಡೋರು ಹಂಗಿಂಗಂತ ತೀರ ಏನಂದ್ರು ಕಮ್ಮಿ ಅಂದ್ರೂ 80 ರೂಪಾಯಿನ ಅನ್ನೋದು. ಅದಕ್ಕಿಂತ ಕಮ್ಮಿ ಕೊಡಂಗೇ ಇಲ್ಲ. ಅದ್ರ ತಗೊಂಡ್ರೆ ಬಿಟ್ಟರೆ ನಂಗೆ ಮಾತಾಡ್ತಾರೆ. ಅದಕ್ಕೆ ಹೋಗ್ಲಿ, ಬೆಲ್ಲ ತಗೊಂಡ್ರೆ ಬೆಲ್ಲನೂ ಹಂಗೆ ರೇಟ್ ಹೇಳ್ತಾರೆ. ಅಥವಾ ತಲೆಕೆಟ್ಟು ಯಾವುದೋ ತರಲಿ ನೋಡಿ ಸುಮ್ಮನೆ ಹಂಗೆ ಬಂದೆ ನಾನು. ಅಲ್ಲ, ಏನಾರು ರೇಟ್ ಮಾಡಿದ್ರೆ 5 ರೂಪಾಯಿ 10 ರೂಪಾಯಿ ಹಿಂಗೆ ಮಾಡ್ತಾರೆ. ಏನಿದು ಒಮ್ಮಟಿಗೆ ಹಿಂಗೆ 40-45 ಒಮ್ಮಟಿಗೆ 30-40 ರೂಪಾಯಿ ರೇಟ್ ಅಂದ್ರೆ ಏನೋ ಇದ್ದಂಥರು ಶ್ರೀಮಂತರೆಲ್ಲ ತಗೊಂಡು ಅವ್ರಿಗೇನವ ದುಡ್ಡು ಇರ್ತೈತಿ, ಇದೇನು ಲೆಕ್ಕಕ್ಕೆ ಬರೋಂಗಿಲ್ಲ. ನಮ್ಮ ಹತ್ರ ಬಡವರು ಅವರೆಲ್ಲ ಏನು ಮಾಡ್ಬೇಕೇನಪ್ಪ? ಹಂಗೆ ಮತ್ತೆ ಹೇಳಾರಿಲ್ಲ ಕೇಳಾರಿಲ್ಲ ಅಂದ್ರೆ ಮತ್ತೆ ಹಿಂಗೆ ಆಗೋದು. ನೀನು ಚಾ ಮಾಡ್ಕೊಡ್ತಿಲ್ಲ ಹೇಳ? ಅವಾಗಿಂದ ನಾನು ಅಷ್ಟು ಹೇಳಕತ್ತೇನೆ, ಮತ್ತೆ ಚಾ ಅಂತಿರಲ್ಲ, ಮಾಡ್ಕೊಡಲ್ಲ ಹೋಗ್ರಿ. ಬೇಕಾಗಿಲ್ಲ ಹೋಗ, ನಾನು ಊಟ ಕುಡಿತೇನೆ. ಹೋಗಲಿ, ಬಸಮ್ಮನ ಹೋಟ್ಲ ಐತಿ, ಬೇಕಾದಂಗೆ ಚಾ ಚೆನ್ನಾಗಿ ಮಸ್ತ್ ಇರ್ತೈತಿ. ಒಂದು ಕಪ್ ಅಲ್ಲ 2 ಕಪ್ ಕುಡಿದು ಬರ್ತೇನೆ. ಹೋಗ್ರಿ ಕುಡಿ ಹೋಗ್ರಿ. ನಾವಿಲ್ಲಿ ಮನೆಗೆ ಇರೋಕಿನ ಯೋಚನೆ ಮಾಡಾಕ್ತೇನೆ. ಸಕ್ಕರೆ ಚಾಪುಡಿ ಸಕ್ಕರೆ ಇಷ್ಟೊಕತಿ, ಬೆಲ್ಲ ಇಷ್ಟೊಕತಿ ಅಂದ್ರೆ ಇನ್ನು ಹೋಟ್ಲಾಗೆ ಅವ್ರು ಕಮ್ಮಿ ಮಾಡ್ತಾರೆ. 5 ರೂಪಾಯಿ ಇರೋದನ್ನ 10 ರೂಪಾಯಿ 15 ರೂಪಾಯಿ ಮಾಡಿರ್ತಾರೆ. ಹೋಗ್ರಿ ಕುಡಿ ಹೋಗ್ರಿ. ನಿಮಗೇನು ಅವ್ರೇನ ರೇಟ್ ಮಾಡ್ಯಾರ ಅಂದ್ರೆ ಹೋಟ್ಲಾಗಿರೋರು ಅವ್ರೆಲ್ಲ ಯಾಕಂಗೆ ಒಮ್ಮಟ್ಟಿಗೆ ರೇಟ್ ಮಾಡ್ತಾರೆ? ಹಾಗೆಲ್ಲ ಏನು ರೇಟ್ ಆಗಿರಲ್ಲ. ಅದು 5 ರೂಪಾಯಿ ಇರ್ತೈತಿ.
ನಿನಗೆ ಮನ್ಯಾಗ ಮಾಡ್ಕೊಡಲ್ಲ ಸುಂದರ್ ನಾನು ಹೋಗಿ ಕುಡ್ದು ಬರ್ತೇನೆ. ಲೇ ನೀನು ಯಾಕೆ ಮಕ್ಕ ಹಂಗೆ ಮಾಡ್ಕೊಂಡಿ? ಅಯ್ಯ ರಮಣ್ಣರೇ ಏನು ಕೇಳ್ತೀರಿ ಬಿಡ್ರಿ. ನಾನು ಹೆಂಡ್ತಿ ಬೆಳಗ್ಗೆ ಚಾ ಮಾಡಂತಂದೆ, ಇಲ್ಲ ಸಕ್ರೆ ರೇಟಿಗೆ ಅಂತಲ್ಲ, ಚಾ ಮಾಡಂಗಿಲ್ಲ ಹೋಗೋತಾಗ ಅಂತಂದು ಏನಂತಂದ, ಬ್ಯಾಡ ಹೋಗ್ರಿ ನೀನು ಚಾ ಇರಬೇಕು ನಾವು ಹೊರ ಕುಡಿತೀನಿ ಅಂತಂದು ಹೋದೆ. ಅಲ್ಲಿ ನೋಡಿದ್ರೆ 5 ರೂಪಾಯಿ ಚಾನ 15 ರೂಪಾಯಿ 20 ರೂಪಾಯಿ ಹೇಳ್ತಾರಲ್ರಿ. ನಾನು ನೋಡಿದ್ರೆ 5 10 ರೂಪಾಯಿ ಇದ್ದೇನೆ. 5 ರೂಪಾಯಿಗೆ ಒಂದು ಸಿಗರೆ ಒಂದು ಯಾವ ಥರ ಬೀಡಿ ತಗೊಂಡ್ರಾತು, ಒಂದು 5 ರೂಪಾಯಿ ಚಾ ಕುಡಿದ್ರಾತು, 10 ರೂಪಾಯಿ ಇಟ್ಕೊಂಡು ಹೋಗಿ ಹುಡುಕಿ ಆದ್ರೆ 1 ರೂಪಾಯಿ ಪೈಸೆ ಇಲ್ಲ, ಕರೆಕ್ಟ್ 10 ರೂಪಾಯಿ ಇದ್ದೀನಿ. ಅಲ್ಲಿ ನೋಡಿದ್ರೆ 15 ರೂಪಾಯಿ 20 ರೂಪಾಯಿ ಹೇಳ್ತಾರೆ. ಕಮ್ಮಿ ಆದ್ರೂ ಕೊಡಂಗೇ ಇಲ್ಲ ಅಂತಾರೆ. ಏನು ಮಾಡಲಿ ಸುಮ್ಮನೆ ಮನೆಗೆ ಹೋಗ್ತಾನೆ. ಮನೆಗೆ ಹೋದ್ರೆ ಕೆಟ್ಟ ಸೈ ನಾನು ಹೆಂಡತಿ ಮುಂದೆ ಅಲ್ಲಿ ಕುಡಿತಾನೆ ಬಿಡು, ಹಂಗೆ ಮಾಡ್ತಾನೆ ಅಂತ ಹೇಳ್ಕೊಂತ ಬಂದಾನೆ. ಅಲ್ಲಿ ನೋಡಿದ್ರೆ ಮನ್ಯಾಗ ಏನಾರ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಮಾಡ್ಕೊಡ್ತಾರ. ಅಲ್ಲಿ ಕಮ್ಮಿ ಮಾಡ್ತಾರೇನ್ರಿ ಹೋಟ್ಲಾಗ? ನಿಮ್ಮ ಅಕ್ಕ ಹೆಂಗೆ ಆತಾರ? ಹೋಗ್ರಿ ಕುಡಿ ಹೋಗ್ರಿ, ಹೋಟ್ಲಾಗ ಕುಡಿತೇನೆ, ಬಸಮ್ಮನ ಹೋಟ್ಲಾಗ ಚಾ ಮಸ್ತ್ ಇರ್ತದೆ ಹಂಗಂದ್ರಲ್ಲ, ಕುಡಿ ಹೋಗ್ರಿ, 20 ರೂಪಾಯಿ ಕೊಟ್ಟು ಕುಡಿ ಹೋಗ್ರಿ. ಇವನೊಬ್ಬನು ಇವಾಗ ಬಂದು ಹೇಳ್ಬೇಕಾ ಹಿಂಗೆ? ನಾನು ಹೋಗಿದ್ದಾಗ ಏನಾರ ಹೇಳ್ತೈತೆ, ಹೆಂಗೋ ಮ್ಯಾರೇಜ್ ಮಾಡ್ತಿದ್ದೆ, ಕುಡಿಲಿಲ್ಲ ಅಂದ್ರೆ ಕುಡಿದು ಬಂದೇನೆ ಅಂದ್ಬಿಡ್ತಿದ್ದತ್ತಲ್ಲ. ಇವನು ಒಳ್ಳೆ ಈಗ ಬಂದು ಈಗ ಹೇಳ್ಬಿಟ್ಟು ಕುಡಿದು ಬಂದ್ರಿ ನಾ ಚಾ, ನನಗೂ ತಂಬ ಅಂದಿದ್ದೆ ತರಲೇ ಇಲ್ಲ. ಬೇಕಿರ್ಜಿ ಅಲ್ಲಿ ಹೋಟ್ಲಾಗ ಚಾ ಎಲ್ಲ ರೇಟ್ ತಂದು ಗೊತ್ತಿದ್ದ ಮನೆ ಮಾಡಲು ಹೋಗಂತಂದು ಹೇಳಿ ಕಳಿಸಿ ಅಲ್ಲ. ನಾನು ನೋಡಿದ್ರೆ ಹೋಗಿ ಕರೆಕ್ಟ್ 10 ರೂಪಾಯಿ ಇದ್ದಾನೆ. ನೀನು ಹೆಚ್ಚು ಕಮ್ಮಿ ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಕೊಡಂಗಿಲ್ಲ ಬಿಡಂಗಿಲ್ಲ. 10 ರೂಪಾಯಿ ಅಷ್ಟು ಹೋಯ್ದೇನೆ. ಅದು 15 20 ರೂಪಾಯಿ ಚಾ ಅಂತೆ. ನಾನು ಒಯ್ದಿರೋದು 10 ರೂಪಾಯಿ ಒಯ್ದೇನಿ. ಒಂದು 5 ರೂಪಾಯಿ ಆದ್ರೆ ಬಿಡಿ ಸೇದಿದ್ರಾತು, ಒಂದು 5 ರೂಪಾಯಿ ಚಾ ಕುಡಿದ್ರಾತು ಅಂತಂದು ಎಲ್ಲರ ಮುಂದೆ ಅಸಹ್ಯಲ್ಲಿ. ರಾತ್ರಿ ಕುಡಿಯೋಕೆ ಹೋಗಿರಲ್ಲ, ಅದ್ರಾಗ 5 ರೂಪಾಯಿ 10 ರೂಪಾಯಿ ಉಳಿಸ್ಕೊಂಡು ಬೇಕಾದ್ರೆ ಬೆಳಗ್ಗೆ ಎಷ್ಟು ಚಾ ಕುಡಿ, ನಾನು ಏನು ಕೇಳಂಗಿಲ್ಲ. ಹಂಗ ರಾತ್ರಿ ಹಂಗ ಒಂದು 10 ರೂಪಾಯಿ 20 ರೂಪಾಯಿ ಹೆಚ್ಚು ಕಮ್ಮಿ ಇದ್ರೆ ಸಾಕಂಗ ಒಂದು ಬಾಟ್ಲಿ ಹೋಗಿ ಬಂದ್ಬಿಡೋದ ಹೆಚ್ಚಿಗಿನ. ಮತ್ತು ಈಗ ನಿಮಗೆ ಕುಡಿಯೋಕ್ಕೂ ಬೆಳಗ್ಗೆ ರಾತ್ರಿ ಕುಡಿಯೋಕ್ಕೂ ಅದು 5 ರೂಪಾಯಿ 10 ರೂಪಾಯಿ ಹೆಚ್ಚಿಗೆ ಕೊಡಬೇಕು, ಈಗ ಬೆಳಗ್ಗೆ ಚಾ ಕುಡಿಯೋಕೆ ಹೆಚ್ಚಿಗೆ ಕೊಡ್ಬೇಕೆ ನಿಮಗೆ? ಈ ಎಲ್ಲ ಹೆಣ್ಮಕ್ಳಿಗೆ ಏನು ತಲೆ ಸರಿ ಐತೋ ಏನಪ್ಪ ಗೊತ್ತಿಲ್ಲ. ನಾವು ಯಾವ್ದಾರ ಬೇರೆ ವಿಷಯ ಮಾತಾಡ್ತಿರ್ತೀವಿ, ಎಲ್ಲ ಸುತ್ತಿ ಬಳಸಿ ಹೋಗಿ ಆ ಎಣ್ಣೆ ವಿಷಯಕ್ಕೆ ಹೋಗ್ತಾರೆ. ಹೌದಪ್ಪ, ನಮ್ಮ ಹೆಣ್ಮಕ್ಳಿಗೆ ಯಾರಿಗೂ ತಲೆ ಸರಿ ಇಲ್ಲ. ನಿಮ್ದ ರಾತ್ರಿ ಉಗ್ಯಾಕೊಂಡು ಬರ್ತಿರಲ್ಲ ಕಂಡು ಪೂರ್ತಿ, ನಿಮಗೆ ಸರಿ ಇರುತ್ತೆ ತಲೆ ಎಲ್ಲ. ನಡಿಲಿ ಮನೆಗ ಚಾ ಮಾಡೋಗು, ಇವತ್ತೊಂದಿನ ಮಾಡೋಗು, ನಾಳಿಂದ ಏನಾರ ಮಾಡುವಂತಿ, ಇವತ್ತೊಂದಿನ ಮಾಡೋಗು ಅಯ್ಯವ ತಾಯಿ. ಹಂಗೆ ಬರ್ರಿ ದಾರಿಗೆ ಏನ ಅಮ್ಮ ತಾಯಿ ಹಿಂಗೇನ ಬೇಡ್ಕೊಂಡ್ರೆ ಸ್ವಲ್ಪ ಮನ್ಸ್ಕರಿಗೆ ಏನೋ ಮಾಡ್ಕೊಡ್ತಾರ. ನೀವು ದಿಮಾಕ್ ಮಾಡ್ಕೊತೀವಿ, ಏನೋ ಅಲ್ಲಿ ಕುಡಿತೇನೆ ಹೊರಗೆ ಹೋಟ್ಲ ಐತಂದು ಕುಡಿಯೋಕೆ ಹೋದ್ರೆ ಅವರೇ ನಮ್ಮಂಗೆ ಮನ್ಸ್ಕರಿಗೆ 5 ರೂಪಾಯಿ 10 ಕೊಡೋ ಹತ್ರ ಇಲ್ಲ, 1 ರೂಪಾಯಿ 2 ರೂಪಾಯಿ 5 ರೂಪಾಯಿ ಕೊಟ್ಟು ಇಸ್ಕೊಂತಾರೆ ಅಂತ ಮಾಡಿದ್ದೆ. ನೀವು ಒಬ್ರಲ್ಲ ಅವ್ರಿಗೆ, ಇವ್ರು ತುಂಬ ಎಲ್ಲ ಜನ ಗಿರಾಕಿ ಇರ್ತಾವೆ, ಒಬ್ರಿಗೆ ಕೊಟ್ರೆ ಇನ್ನೊಬ್ರು ಕೇಳ್ಬೇಕಲ್ಲ. ಗಿರ್ಜಿ ಇವರು ಚಾ ಮಾಡಿ ಅಂತಾರ. ತಡಿ ನಾನ ಮಾಡ್ಕೊಂಬಂದ್ಬಿಡ್ತಾರೆ ಎಲ್ರಿಗೂ. ಮತ್ತೇನು ಇವತ್ತೊಂದಿನ ಇವ್ರಿಗೂ ಲಾಸ್ಟ್ ಇಷ್ಟೊತ್ತಿನಾಗ ಮಾಡೋದು, ಸಾಯಂಕಾಲ ಒಂದೇ ಸರಿ ಮಾಡೋದು, ಇಲ್ಲ ಬೆಳಗ್ಗೆ ಒಂದೇ ಸರಿ ಅಷ್ಟೇ ಮಾಡೋದು ದಿನಕ್ಕೆ ಪೆಟ್ಟು. ನಾನ ಮಾಡ್ಕೊಂಬಂದ್ಬಿಡ್ತೇನೆ. ತಡಿ ಕೂತ್ಗಾರಿಲ್ಲೇ ಕೂತ್ಗಾರಣ್ಣ, ಮಾಡ್ಕೊಂಬರ್ತೇನೆ ಚಾನ. ಇಲ್ಲಿ ಬಿಡ ಸೀತಕ್ಕ, ಮತ್ತೇನು ಮಾಡ್ತಿ? ಇಲ್ಲಿ ತಗ, ನಾನು ಮನೆಗೆ ಹೋಗಿ ಮಾಡ್ತೇನೆ, ನೀವು ಮಾಡ್ಕೊಳ್ಬೇಕಿದ್ರೆ. ಗಿರ್ಜಿ ಏನಾಗಲ್ಲ ತಗ, ನಾನು ಮಾಡ್ಕೊಂಬರ್ತೇನೆ, ಕೂತ್ಗ. ಇಲ್ಲಿ ಮಂಗ್ಸುಳೆ ಮಗನೆ, ನೀನು ಸ್ವಲ್ಪ ಬುದ್ಧಿ ತಿನ್ಲಿ ತಲೆಯಾಗ. ಅಯ್ಯ ರಾಮಣ್ಣರೇ ಹಿಂಗೆ ಬೇಕಾಗುತ್ತೆ, ನಾನೇ ಮಾಡಿದೆ ಅಲ್ಲ. ನಾನು ಎಷ್ಟು ಚೆನ್ನಾಗಿ ನನ್ನ ಹೆಂಡತಿ ಹತ್ರ ಬಿಲ್ಡಪ್ ತಗೊಳಾಗ್ತಿದ್ದೆ, ಹೊರಗೆ ಚಾ ಕುಡಿತೇನೆ ಹಂಗೆ ಅಂತಂದು ಕರೆಕ್ಟಾಗಿ ಅದೇ ಟೈಮ್ಗೆ ಬಂದು ಹೇಳ್ಬಿಟ್ಟು ನೋಡು. ಅಯ್ಯ ನನಗೇನು ಗೊತ್ತು ನೀವು ಅದ್ರ ಸುದ್ದಿನ ಮಾತಾಡ್ತಿರ್ತೀರ ಹಂಗೆ ಅಂತಂದು. ನಾನು ಮತ್ತು ನನ್ನಂಗೆ ಅವಮಾನ ಆಗಬಾರ್ದಲ್ಲ, ಕೊಯ್ದು ಖುಷಿ ಪಡ್ರಿ. ನೀವು ಹಂಗೆ ಇಟ್ಕೊಂಡು ಹೋಗಿ ನಿಮ್ಗೆ ಹಂಗಾಗಿದ್ರೆ ಏನು ಮಾಡ್ತಿದ್ರಿ? ಕರೆಕ್ಟಾಗಿ ಚಾ 5 ರೂಪಾಯಿ ತಂದು ನೀವು 5 ರೂಪಾಯಿ 10 ರೂಪಾಯಿ ಅಷ್ಟು ಇಟ್ಕೊಂಡು ಹೋಗಿದ್ರೆ ಅಲ್ಲಿ ಅವಮಾನ ಅಲ್ಲೇನು ಎಲ್ಲರ ಮುಂದೆ? ನೀನು ಹೇಳೋದು ಒಂದು ಎಫೆಕ್ಟ್ ಚೆನ್ನಾಗ. ಈಗ ನಾವು ಚಾ ಕೊಡ್ತಿರ್ತೇವೆ, ನಮ್ಮೂರಲ್ಲಿ ಅಂದ್ರೆ ಯಾರ ನಕಲಿ ಮಾಡ್ಕೊಂತ ನಮಗೊಂದು ಕೊಡಿಸ್ರಿ ಚಾ ನಂಗೆ ಅಂತಿರ್ತಾರೆ. ನಾವು ಇಲ್ಲ ಚಾ ರೇಟ್ ಆಗೈತಿ, ಸಕ್ಕರೆ ರೇಟ್ ಆಗೈತಿ, ಕೊಡ್ಸಲ್ಲ ಅನ್ನಕತ್ತೆ. ಸುಮ್ಮನೆ ನಾವು ಚಾ ಕುಡಿದ್ದಾಗ ಮನೆಗೆ ಒಬ್ಬರು ಕುಡಿಯೋದು ಚೆನ್ನಾಗತ್ತ. ಗೌರಕ್ಕ ಮಗಳು ಫೋನ್ ಮಾಡಿದ್ಲೇನು ಆರಾಮದಾಳಂತೆ? ಹ್ಞೂ ಗಿರ್ಜಿ ಮಾಡಿದ್ಲು. ಆಕೆ 1-2 ದಿನ ಬಂದು ಹೋಗ್ರಿ, ಊರಿಗೆ ಬಂದೇ ಇಲ್ಲ ನೀವು, ಅವಾಗ ಬಂದೇನ ಅರ್ಜೆಂಟಿಗೆ ಹಂಗೆ ಹೋದ್ರಿ. ಬರ್ರಿ ಏನಾಗಲ್ಲ, ಬೇಕಾದ್ರೆ ಅಪ್ಪನ ಬಂದು ಬಿಟ್ಟು ಹೋಗೋಣ, ನೀನು 1-2 ದಿನ ಇದ್ದು ಹೋಗಂತ. ಬೇಕಾದ್ರೆ ಅಪ್ಪ ಹೋಗ್ಲಿ, ಮತ್ತು ಆಕಳು ಎಮ್ಮೆ ಇದಾವಲ್ಲ, ಮತ್ತು ಅವಕ್ಕೆಲ್ಲಿ ಸರಿ ಆಗಂಗಿಲ್ಲ, ನೀವು ಇಬ್ಬರು ಇಲ್ಲೇ ಇದ್ರೆ ನೀನಾರ ಬಂದು 1-2-3 ದಿನ 4 ದಿನ ಉಳ್ಕೊಂಡು ಹೋಗು ಅಂತ ಅನ್ನಕತ್ತಾಳ. ಅದಕ್ಕೆ ನಾನು ಹೋಗ್ಬೇಕಂದು ಮಾಡೇನಿ. ನೋಡಬೇಕು ನಾಳೆ ನಾಡಿದ್ರಾಗ ಇವ್ರಿಗೆ ಹೇಳೇನಿ ಹೋಗಿ ಬಾ, ಏನಾಗಲ್ಲ. ಮತ್ತು ಪಾಪ ಒಬ್ಬಕ್ಕೆ ಏನು ಮಾಡ್ತಾಳ, ನೀನು ಹೋಗೇ ಇಲ್ಲ, ನಾನು ಬೇಕಿದ್ರೆ ನೀನು ಬಿಟ್ಟು ಬರ್ತೇನೆ, ನಾನು ಬಂದಿಲ್ಲ ಆಕಳು ಎಮ್ಮೆ ಬೇಕಾದ್ರೆ ನೋಡ್ಕೊಂತಾನಂತೆ. 1-4 ದಿನ ಇದ್ದು ಬಂದಾರ, ಅದಕ್ಕೆ ಹೋಗಿ ಬರ್ಬೇಕು 1-4 ದಿನ. ಅವ್ರು ಎಲ್ಲಿ ಇಬ್ಬರೇ ಇರೋದು ಗಂಡ ಐತಿ. ಪಂಚಮಿ ಹಬ್ಬ ಮಾಡ್ತಾರಂದ್ರೆ ಉಂಡಿ ಏನು ಅಕ್ಕಿ ಕಟ್ಟಾಕ್ ಬರಲ್ಲ ಏನಿಲ್ಲ. ಇಲ್ಲಿನೂ ನಾನು ಅಕ್ಕಿ ಸೇರಿ ಕಟ್ತಿದ್ವಿ ಏನು, ಮತ್ತು ಹಂಗೆ ಬರ್ಲಿದ್ರೆ ಇನ್ನೇನು ಮಾಡ್ತಾಳೆ. ಅವ್ರ ಅತ್ತೆ ಯಾರನ್ನ ಇದ್ರೆ ಸ್ವಲ್ಪ ಹಿರಿಯರಿದ್ರೆ ಮಾಡ್ತಿರ್ತಾರೆ. ನಾನು ಹೆಂಗಿದ್ರೆ ಉಂಡಿ ಕಟ್ಟೇನಲ್ಲ, ಅವ್ರಿಗೂ ಸೇರೇನು ಜಾಸ್ತಿನೇ ಕಟ್ಟೇನೆ, ಉಂಡಿ ತಗೊಂಡು ಹೋಗ್ಬಿಡ್ತೀನಿ. ಹೌದು. ಮತ್ತು ನಾವೆಲ್ಲ ಕಟ್ಕೊಂತ ಬಂದವೆ, ನಮಗೆ ಉಂಡಿ ಕಟ್ಟಕ್ಕೆ ಬರ್ತೈತಿ. ಈ ನಮ್ಮ ಮಕ್ಕಳಿಗೆ ಅದ ಮಾಡೋ ಅಂದ್ರೆ ಹೆಂಗೆ ಮಾಡ್ತಾರೆ? ನಮ್ಮನ್ನು ನೋಡ್ಕೊಂತ ಇದ್ದು ಯಾವಾಗಾರ ಮಾಡಕತ್ತಿದ್ರೆ ಗೊತ್ತಾಗತ್ತೆ. ಈಗ ಒಮ್ಮೆಟ್ಟಿಗೆ ಸಡನ್ನಾಗಿ ಅಲ್ಲಿ ಹೋಗಿ ಉಂಡಿ ಕಟ್ಟಕ್ಕೆ ಅಂದ್ರೆ ಹೆಂಗೆ ಕತ್ತಿ? ಇವಾಗ ಹೋಗಿರ್ತೀಯಲ್ಲ, ಯಾವಾಗಾರ ಖಾಲಿ ಇದ್ದಾಗ ಕಲ್ಸ್ಕೊಡ, ಬೇಕಾದ್ರೆ ಮುಂದಿನ ವರ್ಷದಿಂದ ಆಕೆನ ಕಟ್ಕೊಂಡು ಮಾಡ್ತಾಳೆ. ಈಗ ಅವ್ರಿಗೆ ತಿನ್ನ ಕಲಿದ್ರು ಪಂಚಮಿ ಹಬ್ಬ ಮಾಡಿದ್ರೆ, ಮತ್ತು ಉಂಡಿ ಇದ್ರೆ ಅಲ್ಲ ಪಂಚಮಿ ಹಬ್ಬ ಅನ್ಸೋದು, ಮತ್ತು ಮಾಡಿದ್ರೆ ಚೆನ್ನಾಗ. ಮಕ್ಕ ಇನ್ನು ಯಾಕೆ ಹಂಗೆ ಇಟ್ಕೊಂಡು ಈಗ ಚಾ ಕುಡಿಯೋದು ಬಿಡು. ಹೌದಲ್ಲ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ನಿಮ್ಮ ಊರಲ್ಲೂ ಸಕ್ಕರೆ ರೇಟು ಬೆಲ್ಲದ ರೇಟ್ ಹಿಂಗೆ ಜಾಸ್ತಿ ಆಗೈತಾ? ಎಷ್ಟು ರೇಟ್ ಆಗೈತೆ ಅಂತ ಕಮೆಂಟ್ ಮಾಡಿರಿ.